ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಆರ್ಎಸ್ಎಸ್ ಸಿದ್ಧತೆ. ನವೆಂಬರ್ 2ರ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆ. ಪ್ರಿಯಾಂಕ್ ಖರ್ಗೆ ತವರಲ್ಲೇ ಗುಡುಗೋಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇತ್ತ ಆರ್ಎಸ್ಎಸ್ ವಿರುದ್ಧ ತೊಡೆ ತಟ್ಟಿರುವಂತ ಭೀಮ್ ಆರ್ಮಿ. ನವೆಂಬರ್ 2ರಂದೇ ಪಥ ಸಂಚಲನಕ್ಕೆ ಆರ್ಮಿ ಸದಸ್ಯರು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ಕಾಕಿ, ಬಿಳಿ, ಕಪ್ಪು ಸಮವಸ್ತ್ರಕ್ಕೆ ಪ್ರತಿಯಾಗಿ ಸಮವಸ್ತ್ರ, ನೀಲಿ, ಬಿಳಿ, ಕಪ್ಪು ಬಣ್ಣದ ಸಮವಸ್ತ್ರವನ್ನ ಧರಿಸೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಚಿತ್ತಾಪುರದಲ್ಲಿ ಶುರುವಾಗುತ್ತಾ ಕೇಸರಿ ನೀಲಿಯ ಸಂಘರ್ಷ ಅನ್ನೋ ಪ್ರಶ್ನೆ ನೋಡಿ. ಇದನ್ನ ಪೊಲಿಟಿಕಲ್ ಆಂಗಲ್ ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ಇದ್ದಿದ್ದು ಬೇರೆ ರೀತಿ, ಈಗ ಆಗ್ತಾ ಇರೋದು ಬೆಳವಣಿಗೆ ಬೇರೆ ರೀತಿ. RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಅಂತಿತ್ತು, RSS ವರ್ಸಸ್ ದಲಿತ ಸಂಘಟನೆಗಳು ಅನ್ನೋ ಪರಿಸ್ಥಿತಿಗೆ ಬಂದಿದೆ. ರಾಜಕೀಯವಾಗಿ ಕೂಡ ಇದು ಸಿಕ್ಕಾಪಟ್ಟೆ ಚರ್ಚೆ ಕಾರಣವಾಗ್ತಾ ಇದೆ. ಜಿದ್ದಿಗೆ, ಪ್ರತಿಷ್ಠೆಗೆ, ಹಠಕ್ಕೆ ಬಿದ್ದು ಎರಡೂ ಕಡೆಯಿಂದಲೂ ಕೂಡ ಪಥಸಂಚಲನಕ್ಕೆ ಮುಂದಾಗ್ತಾ ಇರುವಂಥದ್ದು. ಸೊ ಇದು ಎಷ್ಟರ ಮಟ್ಟಿಗೆ ರಾಜಕೀಯವಾಗಿ ಬೆಳವಣಿಗೆ ಆಗುತ್ತೆ, ಯಾರಿಗೆ ರಾಜಕೀಯ ಲಾಭ ನೀಡುತ್ತೆ, ಯಾರಿಗೆ ಇದು ಸಮಸ್ಯೆ ತಂದೊಡ್ಡುತ್ತೆ ಗೊತ್ತಿಲ್ಲ. ನವೆಂಬರ್ 2ರಂದೇ ಪಥಸಂಚಲನ ಮಾಡಬೇಕು ಅಂತ ಆರ್ಮಿ ಸದಸ್ಯರು ಪಟ್ಟು ಹಿಡಿದು ಕೂತಿದ್ದಾರೆ. ಆಗಿದ್ದಾಗಲೇ ಅವತ್ತು ನಾವು ಮಾಡಲೇಬೇಕು ಅಂತ. ಅವ್ರು ಹೆಂಗೆ ಪಥಸಂಚಲನ ಮಾಡ್ತಾರೋ ಅದೇ ಥರ ನಾವು ಕೂಡ ಮಾಡಬೇಕು ಅನ್ನೋ ಪ್ಲ್ಯಾನ್ನಲ್ಲಿ ಇದ್ದಾರೆ. ಸೊ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಹಾಗಿದ್ರೆ ಅವಕಾಶ ಸಿಗುತ್ತಾ ಸಿಗಲ್ವಾ ಅನ್ನೋ ಪ್ರಶ್ನೆಗಳ ನಡುವೆ ತಯಾರಿಗಳು, ಸಿದ್ಧತೆಗಳು ಕೂಡ ಬಲು ಜೋರಾಗೆ ನಡೀತಾ ಇದೆ. ಪ್ರಿಯಾಂಕ್ ಖರ್ಗೆ ತವರಲ್ಲಿ ಗುಡುಗೋಕೆ ಈ ಮುಖಾಂತರವಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಈಗಾಗಲೇ ಸೊ ರಾಜಕೀಯವಾಗಿ ಕೂಡ ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗಿದೆ. ಪ್ರಿಯಾಂಕ್ ಖರ್ಗೆ ವರ್ಸಸ್ RSS ಅಂತ ಇದ್ದಿದ್ದು ದಲಿತ ಸಂಘಟನೆ ವರ್ಸಸ್ RSS ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಬಟ್ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರನೇ ಆಯ್ಕೆ ಮಾಡ್ಕೊಂಡಿರೋದು ಅವರಿಗೊಂದು ಶಕ್ತಿ ಪ್ರದರ್ಶನಕ್ಕೆ ಅಂತ. ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಏನು ಸಿದ್ಧತೆ ಮಾಡ್ಕೊಂಡಿದ್ದಾರೆ, ರಾಜಕೀಯವಾಗಿ ಕೂಡ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ? ಇವತ್ತು ರಾಜಕೀಯ ಸಂಘರ್ಷಕ್ಕೆ ತಳಕು ಹಾಕೊಂಡಿದೆ. ಇವತ್ತು ಸೈದ್ಧಾಂತಿಕವಾಗಿ ಅದು ರಾಜಕೀಯ ಕೂಡ ಇದಕ್ಕೆ ಎಂಟ್ರಿ ಆಗಿದೆ. ಎಂಟ್ರಿ ಆಗಿರೋದ್ರಿಂದ ಯಾವಾಗ ಇವರು ಪದೇ ಪದೇ RSSಗೆ ಬಿಲ್ಡಿಂಗ್ ಎಲ್ಲಿ ಕಟ್ಟೋದಕ್ಕೆ ಹಣ ಎಲ್ಲಿಂದ ಬಂತು, ಈ ಒಂದು ಪ್ರಶ್ನೆಗಳನ್ನು ಪ್ರಿಯಾಂಕ್ ಖರ್ಗೆ ಅವರು ಎತ್ತುತ್ತಾ ಇದ್ದಾರೆ. ಜೊತೆಗೆ ಸಂಘ ಪ್ರಾರಂಭವಾಗಿ 100 ವರ್ಷಗಳನ್ನು ಪೂರೈಸಿದ್ರು ಕೂಡ ಅದರ ರಿಜಿಸ್ಟ್ರೇಷನ್ ಆಗಿಲ್ಲ. ಅಂದರೆ ಯಾವುದೇ ಸಂಸ್ಥೆಗಳು ಸಂಘಟನೆಗಳು ಸ್ಥಾಪನೆ ಆಗಬೇಕಾದ್ರೆ, ಪ್ರಾರಂಭ ಮಾಡಬೇಕಾದ್ರೆ ನೋಂದಣಿ ಕಡ್ಡಾಯ ಆಗಿರುತ್ತೆ. ಆದರೆ ಇಲ್ಲಿಯವರೆಗೂ ಕೂಡ ಅದರ ಬಗ್ಗೆ ಯಾಕೆ ನೋಂದಣಿಯನ್ನು ಮಾಡಿಸಿಲ್ಲ ಅನ್ನುವಂಥ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ಇದು RSSಗೆ ಸಾಕಷ್ಟು ಅಸಮಾಧಾನವನ್ನು ತಂದಿದೆ. ಅದರಲ್ಲೂ ಜೊತೆಗೆ BJP ನಾಯಕರಲ್ಲೂ ಕೂಡ ಗುರಿಯಾಗಿದೆ. ಆ ಕಾರಣಕ್ಕೆ ಚಿತ್ತಾಪುರ ಕ್ಷೇತ್ರ ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಿ, ಪಥಸಂಚಲನವನ್ನು ಮಾಡಿ, ಅಲ್ಲಿ ದೊಡ್ಡ ಮಟ್ಟದ ಒಂದು ಧ್ವನಿಯನ್ನು ಎತ್ತುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಮುಂದೆ ರಾಜಕೀಯ ಹಿನ್ನಡೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಂಘ ಪರಿವಾರದ ನಾಯಕರು, BJP ನಾಯಕರು ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನವೆಂಬರ್ 2ರಂದು ಅದಕ್ಕೆ ಅವಕಾಶಕ್ಕೂ ಕೂಡ ಅನುಮತಿಯನ್ನು ಕೋರಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಈಗ ಅನುಮತಿಯನ್ನು ಕೂಡ ಅರ್ಜಿಯನ್ನು ಕೊಟ್ಟಿದ್ದಾರೆ. ಸೊ ಅಕ್ಟೋಬರ್ 24ರಂದು ಮತ್ತೆ ನ್ಯಾಯಾಲಯದಲ್ಲಿ ಇದರ ಒಂದು ನಿರ್ದೇಶನ ಕೂಡ ಬರುತ್ತೆ. ಅದನ್ನು ನೋಡಿ ನವೆಂಬರ್ 2ರಂದು ಅಲ್ಲಿ ದೊಡ್ಡ ಮಟ್ಟದ ಪಥಸಂಚಲನವನ್ನು ಮಾಡುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರ ಒಂದು ರಾಜಕೀಯ ಭವಿಷ್ಯಕ್ಕೆ ಮುಂದಿನ ದಿನಗಳಲ್ಲಿ ಹಿನ್ನಡೆ ತರುವಂಥ ಒಂದು ಪ್ರಯತ್ನವನ್ನು ಇವತ್ತು BJP ನಾಯಕರು ಮಾಡ್ತಾ ಇದ್ದಾರೆ, ಸಂಘ ಪರಿವಾರದ ನಾಯಕರು ಕೂಡ ಮಾಡಿದ್ದಾರೆ. ಅಂದರೆ ಪದೇ ಪದೇ ಇವರು ಧ್ವನಿಯನ್ನು ಎತ್ತುತ್ತಾ ಇರೋದ್ರಿಂದ ಒಂದು ಸಂಘ ಸಂಸ್ಥೆಯ ವಿರುದ್ಧವಾಗಿ ನೀವು ಈ ರೀತಿಯಾಗಿ ಧ್ವನಿಯನ್ನು ಎತ್ತುತ್ತಾ ಇದ್ದೀರಲ್ಲ, ನಾವು ನಿಮ್ಮ ಕ್ಷೇತ್ರದಲ್ಲಿ ಮುಂದೆ ಬಿಟ್ಟಂತೆ ಕಾಣುತ್ತಾ ಇದೆ. ಹಾಗಾಗಿ ದಲಿತ ಸಂಘಟನೆಗಳು ಕೂಡ ನಮಗೆ ನವೆಂಬರ್ 2ರಂದೇ ನಾವು ಕೂಡ ಪಥಸಂಚಲನವನ್ನು ಮಾಡ್ತೇವೆ, ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ದಲಿತ ಸಂಘಟನೆಗಳು, ಭೀಮ್ ಆರ್ಮಿ, ಹಾಗೆ ಸಂವಿಧಾನ ರಕ್ಷಣಾ ಸಮಿತಿ ಇವರು ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಈ ಭೀಮ್ ಆರ್ಮಿ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ದೊಡ್ಡ ಸಂಘ ಪರಿವಾರ ಎಷ್ಟು ಪ್ರಮಾಣದಲ್ಲಿ ಅವತ್ತು ಪಥಸಂಚಲನವನ್ನು ಮಾಡುತ್ತೆ, ಅದೇ ರೀತಿಯಾಗಿ ನಾವು ಕೂಡ ಪಥಸಂಚಲನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತನ್ನದೇ ಆದಂಥ ಒಂದು ಸಮವಸ್ತ್ರವನ್ನು ಕೂಡ ಈಗಾಗಲೇ ರೆಡಿ ಮಾಡಿಕೊಡಿ. ಥ್ಯಾಂಕ್ ಯು ಶಿವು, ತಮ್ಮ ಡೀಟೇಲ್ಸ್ಗಾಗಿ.